ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ ಗೋಲ್ ಅರೋಮಾ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸುತ್ತಿರುವ ರೆಸಿಪಿ ಏನಂದರೆ ಹೆಲ್ದಿಯಾದ ರೆಸಿಪಿ ತೋರಿಸುತ್ತಿದೆ, ಆಮೇಲೆ ಟೇಸ್ಟಿಯಾದ ರೆಸಿಪಿ ತೋರಿಸುತ್ತಿದೆ. ಮಕ್ಕಳಾದರೆ ತಿನ್ನೋದೇ ಇಲ್ಲ, ಆದರೆ ನೀವೀಗ ಟ್ರೈ ಮಾಡಿ, ಹೀಗೆ ನಾನು ಮಾಡುವ ರೀತಿ ಟ್ರೈ ಮಾಡಿ ಹಚ್ಚಿ ನಿಮ್ಮ ಮಕ್ಕಳು ಇಷ್ಟವಾಗಿ ತಿಂತಾರೆ. ಹಾಗಲಕಾಯಿ ರೆಸಿಪಿ ತೋರಿಸುತ್ತಿದ್ದೇನೆ ನೋಡಿ. ಹಣ್ಣಾದ ಕಾಯಿಗಳನ್ನು ಸಹ ನಾವು ಕಟ್ ಮಾಡ್ಕೊಳ್ಳೋಣ. ಎಲ್ಲನೂ ಹೀಗೆ ರೌಂಡಾಗಿ ಕಟ್ ಮಾಡ್ಕೊಂಡು, ನಾನು ಅದರಿಂದ ಸ್ಕಿನ್ ತೆಗ್ದಿಲ್ಲ, ಉಪ್ಪು ನೀರಲ್ಲಿ ಹಾಕಲ್ಲ, ಏನೂ ಹಾಕಲ್ಲ, ಆದ್ರೂ ಟೇಸ್ಟಿಯಾಗಿ ಬರುತ್ತೆ. ನೀವು ಮಸ್ಟ್ ಟ್ರೈ ಮಾಡಿ. ಆಮೇಲೆ ಹೇಗೆ ಬಂದಿದೆ ನಮಗೆ ಕಮೆಂಟ್ ಮಾಡಿ. ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕಿದ ನಂತರ ನಾನು ಸ್ವಲ್ಪ ಮೆಂತಿ ಹಿಟ್ಟು ಹಾಕತ್ತಿದ್ದೇನೆ. 1 ಸ್ಪೂನ್ ಮೆಂತಿ ಹಿಟ್ಟು ಹಾಕ್ಕೊಳ್ಳೋಣ. ಮೆಂತಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿ ಈಗ ಒಗ್ಗರಣೆ ಕಾಳುಗಳನ್ನು ಹಾಕ್ಕೊಳ್ಳೋಣ. ಒಗ್ಗರಣೆ ಕಾಳು, ಮೆಂತಿ ಹಿಟ್ಟು, ಅರಿಶಿನ ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಟುಬಿಡೋಣ. ಇದು ಚಿಟ್ ಅನ್ನೋ ಹಾಗೆ ಫ್ರೈ ಮಾಡೋಣ. ಫ್ರೈ ಆಗಿದ ನಂತರ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಕಟ್ ಮಾಡ್ಕೊಂಡಿದ್ದ ಹಾಗಲಕಾಯಿ ಹಾಕ್ಕೊಳ್ಳೋಣ. ನಿಮ್ಮ ಮಕ್ಕಳು ಸಹ ಇಷ್ಟವಾಗಿ ತಿಂತಾರೆ, ದೊಡ್ಡವರೇನಿ ಸಣ್ಣವರೇನಿ ಎಲ್ಲರೂ ಇಷ್ಟವಾಗಿ ತಿಂತಾರೆ. ನೀವು ಮಸ್ಟ್ ಟ್ರೈ ಮಾಡಿ. ಹಾಗಲಕಾಯಿ ಅನ್ನೋದು ಎಲ್ಲಿನೂ ಕಹಿ ಅನಿಸೋದಿಲ್ಲ, ಅಷ್ಟು ಒಳ್ಳೆಯಾಗಿ ಬರುತ್ತೆ. ನೀವು ನಮ್ಮ ರೆಸಿಪಿ ಫಾಲೋ ಮಾಡಿ, ಆಮೇಲೆ ಟ್ರೈ ಮಾಡಿ ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದ್ಸತಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಿಕ್ಸ್ ಮಾಡ್ಕೊಂಡು, ಇದು ಒಂದು ಒಳ್ಳೆಯ ರೆಸಿಪಿ. ನಿಮ್ಮ ಮಕ್ಕಳಿಗಿರಲಿ ದೊಡ್ಡವರಿಗಿರಲಿ, ಆಮೇಲೆ ಶುಗರ್ ಪೇಷಂಟ್ಸ್ ಎಲ್ಲರಿಗೂ ಒಳ್ಳೆಯ ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ. ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕತ್ತಿದ್ದೇನೆ. ಸಾಲ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ, ಒಳಗೆ ಮಟ್ಟ ಫ್ರೈ ಆಗುತ್ತೆ. ಆಮೇಲೆ ಸಾಲ್ಟ್ ಅನ್ನೋದು ಹಾಗಲಕಾಯಿಗೆ ಹಿಡಿಯುತ್ತೆ ನೋಡಿ. ಹೀಗೆ ಫ್ರೈ ಮಾಡೋಣ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ತಾ ಇರೋಣ. ನೀವು ತಿಳ್ಕೊತಾ ಇರ್ಬೋದು ಆಯಿಲ್ ಹೆಚ್ಚು ಹಾಕಿದ್ದೀನಿ ಅಂತ ಹೇಳಿ. ಆಯಿಲ್ ಏನು ಹೆಚ್ಚಾಗಲ್ಲ. ಇದು ಹಾಗಲಕಾಯಿ ಅನ್ನೋದು ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಆದರೆ ಅದರಲ್ಲಿರುವ ಕಹಿ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಈಗ ನಾವು ಒಂದು ಸೀಕ್ರೆಟ್ ಪುಡಿ ಹಾಕ್ಕೊಳ್ಳೋಣ. ಅದರಿಂದ ನಾವು ಹಾಗಲಕಾಯಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ. ಹೀಗೆ ಫ್ರೈ ಆಗತ್ತಿದ್ರೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಒಂದು ಸತಿ ಮಿಕ್ಸ್ ಮಾಡಿ ಫಸ್ಟ್ ಚೆನ್ನಾಗಿ ನೋಡಿ. ಮಿಕ್ಸ್ ಈಗ ಒಂದೊಂದಾಗಿ ತಿರುಗಿಸ್ಕೊಂತ ಮಿಕ್ಸ್ ಮಾಡೋಣ. ನೋಡ್ತಾ ಇದ್ದೀರಿ, ಎಲ್ಲಾದರೂ ಹಾಗಲಕಾಯಿ ಡಬಲ್ ಆಗಿ ಅಂಟ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗಲ್ಲ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೋಡ್ತಾ ಫ್ರೈ ಮಾಡ್ತಾ ಇವಾಗ ಈಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ನನ್ನ ಕಡೆ ಕರಿಬೇವು ಸ್ವಲ್ಪ ಒಣಗಿದೆ, ನೀವು ಸ್ವಲ್ಪ ಫ್ರೆಶ್ ಆಗಿ ಹಾಕ್ರಿ ನೋಡಿ. ಅದರಿಂದ ಒಂದು ಒಳ್ಳೆಯ ಅರೋಮ ಕೊಡುತ್ತೆ ಕರಿಬೇವು ಅನ್ನೋದು ನೋಡಿ. ಹೀಗೆ ಒಂದ್ಸತಿ ಮಿಕ್ಸ್ ಮಾಡಿ. ನೀವು ಆಯಿಲ್ ಹೆಚ್ಚಾಗಿದೆ ಅಂತ ಏನೂ ಟೆನ್ಷನ್ ತೊಗೋಬೇಡಿ, ಆಯಿಲ್ ಎಲ್ಲ ಈಗ ಸರಿ ಆಗತ್ತೆ. ಈಗ ನಾನು ಒಂದು ಪುಡಿ ಮಾಡ್ಕೊತಿದ್ದೀನಿ. ಅದೇನೆಂದರೆ ಕೊಬ್ಬರಿ, ಒಣ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಖಾರ ಹಾಕಿ ಮಿಕ್ಸಿಗೆ ಹಾಕಿದ ನಂತರ ಆ ಪುಡಿ ಇದರಲ್ಲಿ ಹಾಕಿ ನೋಡಿ. ಹೀಗೆ ಅದು ಮಿಕ್ಸಿ ಮಾಡಿದ್ದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಯಾವ ಪುಡಿ ಅಂದರೆ ಮತ್ತೊಮ್ಮೆ ರಿಪೀಟ್ ಮಾಡತ್ತಿದ್ದೆ ನಾನು. ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಖಾರ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು, ನಮಗೆ ನಮ್ಮ ಹಾಗಲಕಾಯಿ ಎಷ್ಟಿದೆ ಅಷ್ಟು ಕ್ವಾಂಟಿಟಿ ಕೊಬ್ಬರಿ ತೊಗೊಳ್ಳೋಣ, ಒಣ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಖಾರ ಹಾಕಿ. ಖಾರ ಮನೆಯೊಳಗೆ ಹೆಚ್ಚು ತಿಂದರೆ ಸ್ವಲ್ಪ ಹೆಚ್ಚು ಹಾಕಿ, ಕಮ್ಮಿ ತಿಂದರೆ ಕಮ್ಮಿ ಹಾಕಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆಯ ರೆಸಿಪಿ. ಇದು ರೈಸ್ನಲ್ಲಿ ಇರಲಿ, ಸೈಡ್ ಡಿಶ್ನಲ್ಲಿ ತಿನ್ನಬಹುದು, ರೈಸ್ನಲ್ಲಿ ತಿನ್ನಬಹುದು. ನಿಮ್ಮ ಮಕ್ಕಳು ಸಹ ಇಷ್ಟವಾಗಿ ತಿಂತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನಮ್ಮ ಈ ಹಾಗಲಕಾಯಿ ರೆಸಿಪಿ. ಈಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ. ಇದು ನೀವು ಟ್ರೈ ಮಾಡಿ, ಸೂಪರಾಗಿ ಬಂದಿದೆ. ಈಗ ನಾನು ರೈಸ್ನಲ್ಲಿ ಸಹ ತಿಂದು ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ, ತಿಂದು ತೋರಿಸ್ತೇನೆ ನೋಡಿ. ಇದು ಸ್ಟೋರ್ ಮಾಡ್ಕೋಬೋದು, 1 ತಿಂಗಳಿಗಿದ್ರೆ ಹೆಚ್ಚಾಗಿರುತ್ತೆ. ನಿಮ್ಮ ಮಕ್ಕಳು ಯಾರು ಹಾಸ್ಟೆಲ್ನಲ್ಲಿದ್ದರೆ ನೀವು ಮಸ್ಟ್ ಟ್ರೈ ಮಾಡಿ ಕಳಿಸಿ. ನಿಮ್ಮ ಮಕ್ಕಳು ಇಷ್ಟವಾಗಿ ತಿಂತಾರೆ, ನನ್ನ ಹೊಟ್ಟೆ ತುಂಬ ತಿಂತಾರೆ. ನನ್ನ ಮಕ್ಕಳಾದರೆ ಭಾಳ ಇಷ್ಟವಾಗಿ ತಿಂತಾರೆ. ನಮ್ಮ ಮಕ್ಕಳು ಸಣ್ಣವರು, ಸ್ಕೂಲ್ಗೆ ಹೋಗೋ ಮಕ್ಕಳು ಆದರೂ ಇಷ್ಟವಾಗಿ ತಿಂತಾರೆ ಇದನ್ನು ನೋಡಿ. ಸೂಪರ್ ಆಗಿದೆ, ಇನ್ನೇನು ಬ್ಯಾಡ್ ಅದರಲ್ಲಿ, ಅದು ಅಷ್ಟು ಚೆನ್ನಾಗಿದೆ. ನೀವು ಬೇಕಿದ್ರೆ ಅದರಲ್ಲಿ ಸಾರು ಯೂಸ್ ಮಾಡ್ಬೋದು, ಸಾಂಬಾರ್ನಲ್ಲಿ ತಿನ್ಬೋದು, ಎದರಲ್ಲಾದ್ರೂ ತಿನ್ಬೋದು. ನಾನು ಮನೆಯೊಳಗೆ ಸಾರು ಮಾಡ್ಕೊತಿದ್ದೇನೆ, ಆ ಥರ ತಿನ್ನತ್ತಿದ್ದೇನೆ ನಾನು. ನೀವು ಟ್ರೈ ಮಾಡಿ. ಸಾರಿನಲ್ಲಿ ತಿನ್ಬೋದು, ಹೇಗಾದರೂ ತಿನ್ಬೋದು, ಒಳ್ಳೆಯಾಗಿ ತಿನ್ಬೋದು. ನೋಡ್ತಾ ಇದ್ದೀರಲ್ಲ, ಊಟ ಎಲ್ಲ ಮುಗಿಸಿದ್ದೇನೆ ನಾನು. ನೀವು ಮಸ್ಟ್ ಟ್ರೈ ಮಾಡಿ. ಆಮೇಲೆ ಹೇಗೆ ಬಂದಿದೆ ನಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಆಂಧ್ರ ಶೈಲಿಯ ಹಾಗಲಕಾಯಿ ಫ್ರೈ. ಆಮೇಲೆ ಒನ್ ಗೋಲ್ ಅರೋಮಾನು ಲೈಕ್ ಮಾಡಿ